ಫ್ರೆಂಡ್ಸ್, ಇವತ್ತಿನ ಲೆಸನ್ ಬಂದ್ಬಿಟ್ಟು ಶಾರ್ಟ್ ಅಂಡ್ ಇಫ್ ನ ಹೇಗೆ ಯೂಸ್ ಮಾಡೋದು ಸಿ ಪ್ರೋಗ್ರಾಮ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಒಂದು ಇಫ್ ಕಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಅದೇ ಶಾರ್ಟ್ ಅಂಡ್ ಇಫ್ ಹೇಗೆ ವರ್ಕ್ ಆಗುತ್ತೆ ಅದನ್ನ ಹೇಗೆ ಟೈಪ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಓಕೆನಾ? ಬನ್ನಿ ಫ್ರೆಂಡ್ಸ್. ಫಸ್ಟ್ ಬಂದ್ಬಿಟ್ಟು ಒಂದು ವೇರಿಯೇಬಲ್ ಇಂಟ್ ಆಪಲ್ಸ್, ಓಕೆ, ಇಂಟ್ ಆಪಲ್ಸ್ ಅಂತ ಕೊಟ್ಟಿದ್ವಿ. ಪ್ರಿಂಟ್ ಅಪ್ ಕೊಡೋಣ ಯೂಸರ್ ಇನ್ಪುಟ್ ಮಾಡೋ ತರ. Please enter how many apples you have. Okay, okay na. The new line. Please enter how many apples you have. Okay. Next ಬಂದ್ಬಿಟ್ಟು scanner. Scanner ಪರ್ಸೆಂಟ್ ಇಂಟಿಜರ್ ಅಲ್ವಾ, ಒಂದು ಸ್ಪೇಸ್ ಕೊಟ್ಬಿಟ್ಟು ಪರ್ಸೆಂಟ್ ಡಿ. ಹಾಗೆ ಏನ್ ತಗೊಂತಾ ಇದೀವಿ ನಾವು? ಆಪಲ್ಸ್ ಗಳ ಕೌಂಟ್ ತಗೊಂತಾ ಇದೀವಿ. ಸೊ ಎಂಡ್ ಹಾಕ್ಬಿಟ್ಟು ಇಲ್ಲಿ ಆಪಲ್ಸ್. ಓಕೆನಾ? ಅಂದ್ರೆ ಇಂಟ್ ಆಪಲ್ಸ್ಗೆ ಯೂಸರಿಗೆ ನಾವು ಒಂದು ಎಂಟರ್ ಮಾಡಿ ಅಂತ ಇದೀವಿ, ಏನೋ ಆಪಲ್ಸ್ ಎಷ್ಟಿದೆ ಅಂತ ಎಂಟರ್ ಮಾಡಿ ಅಂತ ಇದೀವಿ. ಅವರು ಎಂಟ್ರಿ ಮಾಡಿರೋ ಒಂದು ಆಪಲ್ಸ್ ಕೌಂಟ್ ಗಳನ್ನ ನಾವು ಇಲ್ಲಿ ಸ್ಕ್ಯಾನ್ ಅಪ್ ಮೂಲಕ ತಗೊಂಡು ಅದನ್ನ ಆಪಲ್ಸ್ ಅನ್ನೋ ವೇರಿಯೇಬಲ್ ಗೆ ಅಸೈನ್ ಮಾಡಿದೀವಿ. ಓಕೆನಾ? ಈಗ ಪ್ರಿಂಟ್ ಅಪ್ ಅಲ್ಲಿ ಒಂದು ನ್ಯೂ ಲೈನ್ ಕೊಡೋಣ. ಫಸ್ಟ್ ನ್ಯೂ ಲೈನ್, ಯು ಹ್ಯಾವ್ ಪರ್ಸೆಂಟ್ ಡಿ, 1% ಡಿ ಆಪಲ್ಸ್. ಓಕೆ, ಒಂದು ನ್ಯೂ ಲೈನ್. ಓಕೆನಾ? ಒಂದು ನ್ಯೂ ಲೈನ್. ಈಗ ಇಲ್ಲಿ ನಾವು ಒಂದು ಇಲ್ಲಿ ಪರ್ಸೆಂಟ್ ಡಿ ಯೂಸ್ ಮಾಡಿದೀವಿ, ಹಾಗೇನೆ ಆಪಲ್ಸ್ ಅಂತ ಹೇಳಿದೀವಿ. ಇಲ್ಲಿ ನಾವು ಆ ಪರ್ಸೆಂಟ್ ಡಿ ಗೆ ಏನ್ ಹೇಳ್ಬೇಕು ಹೇಳಿ? ಯಾವ್ದು ಆಡ್ ಆಗ್ಬೇಕು ಇಲ್ಲಿ? ಈ ಪ್ಲೇಸ್ ಅಲ್ಲಿ ಆಪಲ್ಸ್. ಸಾರಿ, ಡಿ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಆಪಲ್ಸ್. ಸೊ ಇದನ್ನ ನಾವು ಫಸ್ಟ್ ರನ್ ಮಾಡೋಣ. ಓಕೆ, ಆಮೇಲೆ ನಾವು ಶಾರ್ಟ್ ಅಂಡ್ ಇಫ್ ನ ಹೇಗೆ ಯೂಸ್ ಮಾಡ್ಬೇಕಂತ ನೋಡೋಣ. ಫಸ್ಟ್ ಇದನ್ನ ರನ್ ಮಾಡೋಣ ಫ್ರೆಂಡ್ಸ್. ಓಕೆ, ಬಿಲ್ಡ್ ಅಂಡ್ ರನ್. ಸೊ ಪ್ಲೀಸ್ ಎಂಟರ್ ಹೌ ಮೆನಿ ಆಪಲ್ಸ್ ಯು ಹ್ಯಾವ್. ಓಕೆ, ಈಗ ನಾನು 10 ಅಂತ ಹಾಕ್ತೇನೆ. ಓಕೆ, 10 ಆಪಲ್ಸ್. ಎಂಟರ್. ಯು ಹ್ಯಾವ್ 10 ಆಪಲ್ಸ್, ಕರೆಕ್ಟ್? ಓಕೆ, ಇಲ್ಲಿ 10 ಇದೆ, ಇಲ್ಲಿ ಯು ಹ್ಯಾವ್ 10 ಆಪಲ್ಸ್ ಅಂತ ಬಂದಿದೆ. ಓಕೆನಾ? ಈಗ ಮತ್ತೊಂದ್ಸರಿ ರನ್ ಮಾಡ್ತೀನಿ. ಪ್ಲೀಸ್ ಎಂಟರ್ ಹೌ ಮೆನಿ ಆಪಲ್ಸ್ ಯು ಹ್ಯಾವ್. ನನ್ನ ಹತ್ರ 1 ಆಪಲ್ ಇದೆ ಅಂತ ಹೇಳ್ಕೊಳ್ಳೋಣ. ಈಗ ನಾ ಎಂಟರ್ ಮಾಡಿದ್ರೆ ಏನ್ ಬರ್ತಾ ಇದೆ? ಯು ಹ್ಯಾವ್ 1 ಆಪಲ್ಸ್. ಯಾಕೆ? ಇಲ್ಲಿ 1 ಇರೋದ್ರಿಂದ 1 ಆಪಲ್ಸ್ ಯಾಕೆ ಬೇಕು? ಆಪಲ್ಸ್ ಅನ್ನೋದು ಬೇಡಲ್ಲ, ಯು ಹ್ಯಾವ್ 1 ಆಪಲ್. ಓಕೆ, ಈಗ ಮೋರ್ ದೆನ್ 1ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಹೇಳಿ? ನಾವು ಅದನ್ನ ಆಪಲ್ಸ್ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಈಗ ನಮ್ಮ ಹತ್ರ ಇರೋ 1 ಆಪಲ್ಸ್ಗೆ ನಾವೇನ್ ಹೇಳ್ಬೇಕು? ಆಪಲ್ ಅಂತ ಸಾಕಲ್ವಾ? ಅದನ್ನ ಹೇಗೆ ಬರೆಯೋದು? ಅದಕ್ಕೆ ನಾವ್ ಏನ್ ಮಾಡೋಣ ಅಂದ್ರೆ ಈಗ ಒಂದು ಶಾರ್ಟ್ ಅಂಡ್ ಇಫ್ ನ ಯೂಸ್ ಮಾಡೋಣ. ಓಕೆನಾ? ಒಂದು ಶಾರ್ಟ್ ಅಂಡ್ ಇಫ್ ನ ಯೂಸ್ ಮಾಡೋಣ. ಅದು ಹೇಗಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಆಪಲ್ಸ್ ಅಂತ ಇದೆ. ಓಕೆ, ಇದನ್ನ ನಾನು ಆಪಲ್ ಮಾತ್ರ ಹಾಕಿ ಒಂದು ಸ್ಟ್ರಿಂಗ್ ಅನ್ನ ಯೂಸ್ ಮಾಡ್ತೀನಿ. ಅಂದ್ರೆ ಪರ್ಸೆಂಟ್ ಎಸ್. ಯಾಕಂದ್ರೆ ಇಲ್ಲಿ ಸ್ಟ್ರಿಂಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಆಪಲ್ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟ್ರಿಂಗ್ ಹೇಳ್ತಾ ಇದ್ದೀನಿ. ಓಕೆನಾ? ಈಗ ನಾವಿಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಡಿ ಎಲ್ ಬಂದ್ಬಿಟ್ಟು ನಾವು ಏನ್ ಕೌಂಟ್ ಮಾಡ್ತಾ ಇದೀವಿ? ಇಲ್ಲಿ ಆಪಲ್ಸ್. ಓಕೆ, ಫಸ್ಟ್ ಇಲ್ಲಿ ಡಿ ಬಂದ್ಬಿಟ್ಟು ಪರ್ಸೆಂಟ್ ಡಿ ಬಂದ್ಬಿಟ್ಟು ಆಪಲ್ಸ್ ಏನ್ ಇಲ್ಲಿ ಯೂಸರ್ ಇಂದ ತಗೊಂಡಿದೀವೋ ಅದನ್ನ ಇಲ್ಲಿ ಫಸ್ಟ್ ಡಿ ಗೆ ಸೇರಿಸ್ತಾ ಇದೀವಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಏನು? ಇಲ್ಲಿ ಒಂದು ಬ್ರಾಕೆಟ್ ಹಾಕಿ ನೆಕ್ಸ್ಟ್ ಆಪಲ್ಸ್ ಈಸ್ ನಾಟ್ ಈಕ್ವಲ್ ಟು ಹೇಗೆ? ಒಂದು ಎಕ್ಸ್ಕ್ಲಮೇಷನ್ ಚಿಹ್ನೆ ಹಾಕಿ ಈಕ್ವಲ್ಸ್ ಹಾಕಿದಾಗ ನಾಟ್ ಈಕ್ವಲ್ ಟು ಸಿಂಬಲ್ ಬರುತ್ತೆ. ಓಕೆನಾ? ಅಂದ್ರೆ ಆಪಲ್ಸ್ ಈಸ್ ನಾಟ್ ಈಕ್ವಲ್ ಟು 1. ಓಕೆ, ನಾಟ್ ಈಕ್ವಲ್ ಟು 1. ಅವಾಗ ಏನ್ ಬರ್ಬೇಕು ಅನ್ನೋದಕ್ಕೆ ನೀವೇನ್ ಮಾಡ್ಬೇಕು? ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕ್ಬೇಕು. ಓಕೆ, ಅಂದ್ರೆ ಇದು ಟೆಸ್ಟ್ ಆಗುತ್ತೆ
ಈ ಆರ್ಗ್ಯುಮೆಂಟ್ ರೈಟ್ ಆದ್ರೆ ಅನ್ನೋದಕ್ಕೆ ಕ್ವಶನ್ ಮಾರ್ಕ್. ಹಾಗಾದಾಗ ಏನ್ ಬರಬೇಕು, ಇಲ್ಲಿ ನಮಗೆ ಸ್ಟ್ರಿಂಗ್ ಹೇಳಬೇಕು. ಏನು, ಇದ್ರೊಳಗಡೆ ಎಸ್ ಬರಿಬೇಕು. ಅಂದಾಗ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕೋಲನ್. ಇದು ಬಂದ್ಬಿಟ್ಟು ಕೋಲನ್, ಇದು ಬಂದ್ಬಿಟ್ಟು ಸೆಮಿಕೋಲನ್. ಮಿಸ್ ಮಾಡ್ಕೋಬೇಡಿ, ಇದು ಕೋಲನ್, ಇದು ಸೆಮಿಕೋಲನ್. ಇಲ್ಲಿ ನೀವೇನಾಗ್ಬೇಕು, ಸ್ಟ್ರಿಂಗ್ ಸ್ಟ್ರಿಂಗ್ ಏನ್ ಹೇಳ್ತಾ ಇದೀವಿ, ಈ ಪ್ಲೇಸ್ ಅಲ್ಲಿ ಏನ್ ಆಡ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ವಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲ ಅಂದ್ರೆ ಎಂಟಿ ಇರ್ಬೇಕು. ಅರ್ಥ ಆಯ್ತಾ? ಇದನ್ನ ನಾವೀಗ ರನ್ ಮಾಡ್ತೀವಿ ನೋಡಿ. ಪ್ಲೀಸ್ ಎಂಟರ್ ಹೌ ಮೆನಿ ಆಪಲ್ಸ್ ಯು ಹ್ಯಾವ್. ಸೊ ನಾನೊಂದು 10 ಹಾಕಿದೆ ಅಂತ ಇಟ್ಕೊಳ್ಳಿ. ಈಗ 10 ಆಪಲ್ಸ್, ಯು ಹ್ಯಾವ್ 10 ಆಪಲ್ಸ್. ಓಕೆ. ನೆಕ್ಸ್ಟ್ ಪ್ಲೀಸ್ ಎಂಟರ್ ಹೌ ಮೆನಿ ಆಪಲ್ಸ್ ಯು ಹ್ಯಾವ್ 1. ಎಂಟರ್ ಮಾಡಿದ್ರೆ ಏನ್ ಬರುತ್ತೆ, ಯು ಹ್ಯಾವ್ 1 ಆಪಲ್. ಹ್ಯಾಕ್ ಬಂತು ಫ್ರೆಂಡ್ ಇದು? ಫಸ್ಟ್ ನೋಡಿ, ನಾನು 10 ಎಂಟ್ರಿ ಮಾಡಿದಾಗ ಏನ್ ಬರ್ತಾ ಇದೆ, ಯು ಹ್ಯಾವ್ 10 ಆಪಲ್ಸ್ ಅಂತ ಬರ್ತಾ ಇದೆ. ಅದೇ ನಾನು 1 ಅಂತ ಎಂಟ್ರಿ ಮಾಡಿದ್ರೆ ಏನ್ ಬರ್ತಾ ಇದೆ, ಯು ಹ್ಯಾವ್ 1 ಆಪಲ್ ಅಂತ ಬರ್ತಾ ಇದೆ. ಅರ್ಥ ಆಯ್ತಲ್ಲ? ನೋಡಿ, ಇದನ್ನ ನಾನು 10 ಅಂತ ಎಂಟ್ರಿ ಮಾಡಿದಾಗ ನನಗೆ, ಇಲ್ಲ 20 ಅಂತ ಎಂಟ್ರಿ ಮಾಡಿದಾಗ ನನಗೆ ಯು ಹ್ಯಾವ್ 19 ಆಪಲ್ಸ್ ಅಂತ ಬರ್ತಾ ಇದೆ. ಇದನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಆಪಲ್ಸ್ ಅಂತ ಬರ್ತಾ ಇದೆ. ಓಕೆನಾ. ಅದೇ ನಾನು 1 ಅಂತ ಎಂಟ್ರಿ ಮಾಡಿದ್ರೆ ಯು ಹ್ಯಾವ್ 1 ಆಪಲ್. ಯಾಕಡೆ ಒಂದೇ ಇರೋದ್ರಿಂದ ಅದು ಪ್ಲೂರಲ್ ಅಲ್ಲ, 1 ಆಪಲ್ ಅಂತ ಹೇಳಿದ್ರೆ ಸಾಕು. ಒಂದಕ್ಕಿಂತ ಜಾಸ್ತಿ ಇದ್ದಾಗ ಏನ್ ಹೇಳ್ಬೇಕು, ಅದು ಆಪಲ್ಸ್ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ ನೋಡಿ, ಯು ಹ್ಯಾವ್ %d. %d ಯಾವುದು, ಆಪಲ್ಸ್. ಈ ಆಪಲ್ಸ್ ಬಂದ್ಬಿಟ್ಟು ಯಾವುದು, ಇದು ಇಲ್ಲಿಂದ ಯೂಸರ್ ಇಂದ ನಾವು ತಗೊಂಡಿರೋ ಒಂದು ವ್ಯಾಲ್ಯೂ. ಅಂದ್ರೆ ಅವರು ಯೂಸರ್ ನಮಗೆ 1 ಅಂತ ಎಂಟ್ರಿ ಮಾಡಿದಾರೆ ಅಂತ ಇಟ್ಕೊಳ್ಳಿ. ಇದನ್ನ ಅದು ಇಲ್ಲಿ ಆಡ್ ಆಯ್ತು. ನೆಕ್ಸ್ಟ್ ಆಪಲ್ ಅಂತ ಇದೆ, ಹಾಗೇನೆ ಒಂದು ಸ್ಟ್ರಿಂಗ್ ಹೇಳಿದೀವಿ. ಏನಂತ ಇಲ್ಲಿ, ಇದನ್ನ ನಾವು ಇದಕ್ಕೆ ಶಾರ್ಟ್ ಅಂಡ್ ಇಪ್ ಅಂತ ಕೊಡ್ತೀವಿ. ಏನ್ ಹೇಳಿ, ಈ ಪ್ರೊಸೆಸ್ ಇದೆಯಲ್ಲ, ಇಷ್ಟು ಪ್ರೊಸೆಸ್ ಇದೆಯಲ್ಲ, ಇಷ್ಟು ಪ್ರೊಸೆಸ್ಗೆ ನಾವು ಶಾರ್ಟ್ ಅಂಡ್ ಇಪ್ ಅಂತ ಹೇಳ್ತಾ ಇದೀವಿ. ಏನಂದ್ರೆ ಈ ಯೂಸರ್ ಇನ್ಪುಟ್ ಮಾಡಿರೋ ಒಂದು ಆಪಲ್ಸ್ ಅನ್ನೋ ಒಂದು ವ್ಯಾಲ್ಯೂ, ಅಂದ್ರೆ 1 ಅನ್ನೋ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು 1 ಆದಾಗ ಏನ್ ಬರ್ಬೇಕು, ಅದಕ್ಕೆ ಇದು ಈ ಕಂಡೀಷನ್ ಟ್ರೂ ಆದ್ರೆ ಅಂದ್ರೆ ಅದಕ್ಕೆ ಎಸ್ ಅಂತ ಇಲ್ಲಿ ಆಡ್ ಆಗು. ಯಾಕಂದ್ರೆ ಸ್ಟ್ರಿಂಗ್ ಹೇಳಿದೀವಲ್ಲ, ಆ ಎಸ್ ಅನ್ನೋದು ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಆಡ್ ಆಗು ಅಂತ ಹೇಳ್ತಿದೀವಿ. ಇನ್ ಕೇಸ್ ಅದು ಫಾಲ್ಸ್ ಆದ್ರೆ ಏನ್ ಬರ್ಬೇಕು, ನಮಗೆ ಈ ಪ್ಲೇಸ್ ಎಂಟಿ ಇಡು. ಅಂದ್ರೆ ಈ ಪ್ಲೇಸ್ ಅಲ್ಲಿ ಏನು ಹಾಕ್ಬೇಡ ಅಂತ ಇಲ್ಲಿ ಎಂಟಿ ಬ್ಲಾಕ್ ಹಾಕಿದ್ ನೋಡಿ. ಈ ಒಳಗಡೆ ಏನು ಕೂಡ ಎಂಟ್ರಿ ಮಾಡಿಲ್ಲ. ಓಕೆನಾ. ಹಾಗಾಗಿ ಏನ್ ಮಾಡುತ್ತೆ, ಅದು ಈ ಪ್ಲೇಸ್ ಅನ್ನ ಹಾಗೆ ಬಿಟ್ಬಿಡುತ್ತೆ, ಆಪಲ್ ಅನ್ನಂಗೆ ಬಿಟ್ಬಿಡುತ್ತೆ. ಇದಕ್ಕೆ ಎಸ್ ಅನ್ನ ಆಡ್ ಮಾಡಲ್ಲ. ಅರ್ಥ ಆಯ್ತಲ್ಲ? ಆಪಲ್ ಯಾವಾಗ 1ಕ್ಕೆ ಈಕ್ವಲ್ ಆಗಲ್ವೋ, ಅಂದ್ರೆ 1ಕ್ಕೆ ಸಮಾನ ಆಗಲ್ವೋ, ಆ ಟೈಮಲ್ಲಿ ಅದು ಎಸ್ ಅಂತ ಆಡ್ ಮಾಡುತ್ತೆ. ಯಾಕಂದ್ರೆ 1 ಇರುವಾಗ ಆಪಲ್ಸ್ ಅಂತ ಹೇಳೋ ಅವಶ್ಯಕತೆ ಇರಲ್ಲ, ಬರೀ ಆಪಲ್ ಅಂದ್ರೆ ಸಾಕು. ಹಾಗಾಗಿ ಅದು ಈ ಎಸ್ ಅನ್ನ ಈ ಆಪಲ್ ಅನ್ನೋದ್ರ ಪಕ್ಕ ಸೇರ್ಸಲ್ಲ. ಓಕೆ. ಯಾವಾಗ 1ಕ್ಕಿಂತ ಜಾಸ್ತಿ ಆಪಲ್ಸ್ ಕೌಂಟ್ ಅನ್ನ ಯೂಸರ್ ಇನ್ಪುಟ್ ಮಾಡ್ತಾರೋ, ಅಂದ್ರೆ 1ಕ್ಕಿಂತ ಜಾಸ್ತಿ ಯಾವಾಗ ಇನ್ಪುಟ್ ಮಾಡ್ತಾರೋ ಅವಾಗ ಈ ಕಂಡೀಷನ್ ಓಕೆ ಆದಾಗ ಅದು ಏನ್ ಕೊಡುತ್ತೆ, ಎಸ್ ಅನ್ನೋದನ್ನ ತಂದ್ಬಿಟ್ಟು ಇಲ್ಲಿ ಅಸೈನ್ ಮಾಡುತ್ತೆ. ಈ ಆರ್ಗ್ಯುಮೆಂಟ್ ರಾಂಗ್ ಆದಾಗ ಅದೇನ್ ಮಾಡುತ್ತೆ, ಇದ್ರ ಪಕ್ಕ ಅದು ಏನನ್ನು ಸೇರ್ಸಲ್ಲ, ಹೀಗೆ ಎಂಟಿ ಇಡುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೀವು ಪ್ರೀವಿಯಸ್ ಅಲ್ಲಿ ನೋಡಿರೋ ತರನೇ ಇದೆ. ಓಕೆ. ಈಗ ಇದಿಷ್ಟು ಬಂದ್ಬಿಟ್ಟು ಶಾರ್ಟ್ ಅಂಡ್ ಇಪ್ಗೆ ಕಮಾಂಡ್. ಏನಂದ್ರೆ ಈ ಆಪಲ್ಸ್ ವ್ಯಾಲ್ಯೂ, ಇನ್ಪುಟ್ ಮಾಡಿರೋ ಆಪಲ್ಸ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 1 ಆದಾಗ, ಅಂದ್ರೆ 1ಕ್ಕೆ ಸಮನಾಗದೆ ಇದ್ದಾಗ ಅದು ಏನ್ ಮಾಡುತ್ತೆ ಅಂದ್ರೆ ಎಸ್ ಅನ್ನ ಆಡ್ ಮಾಡುತ್ತೆ. ಓಕೆ. ಎಸ್ ಅನ್ನ ಆಡ್ ಮಾಡುತ್ತೆ. ಈ ಆರ್ಗ್ಯುಮೆಂಟ್ ಫಾಲ್ಸ್ ಆದಾಗ ಅದೇನ್ ಮಾಡುತ್ತೆ, ಈ ಪ್ಲೇಸ್ ಅಲ್ಲಿ ಆಪಲ್ಸ್ ಅನ್ನೋ ಪ್ಲೇಸ್ ಅಲ್ಲಿ ಎಂಟಿ ಇಡುತ್ತೆ. ಶಾರ್ಟ್ ಅಂಡ್ ಇಪ್ ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಿರಲ್ಲ ಫ್ರೆಂಡ್ಸ್. ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆನಾ. ಮುಂದೆ ಬರೋ ಲೆಸನ್ಸ್ ಗಳನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಸದ್ಯದಲ್ಲಿ ನಿಮ್ಗೆ ಜಾವಾ ಟ್ಯುಟೋರಿಯಲ್ ಕೂಡ ಸ್ಟಾರ್ಟ್ ಮಾಡ್ತೇನೆ. ಓಕೆನಾ. ಅದನ್ನು ಕೂಡ ಯಾರು ಮಿಸ್ ಮಾಡ್ಕೊಳ್ಳದೆ ಕನ್ನಡದಲ್ಲಿ ಕಲೀಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.